ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 32ನೇ ಎಪಿಸೋಡ್. ಏಕಚಕ್ರ ನಗರದಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸುತ್ತಿದ್ದ ಪಾಂಡವರಿಗೆ ಒಂದು ದಿನ ಆ ಮನೆಗೆ ಬಂದಿದ್ದ ನಿಷ್ಠಾವಂತನಾದ ಬ್ರಾಹ್ಮಣನೊಬ್ಬನು ದ್ರೌಪದಿಯ ಜನ್ಮ ವೃತ್ತಾಂತವನ್ನು ಹಾಗೂ ಅವಳ ಸೌಂದರ್ಯವನ್ನು ವಿವರಿಸಿ ಹೇಳಿದನು. ಆಗಲೇ ಪಾಂಡವರ ಮನಸ್ಸಿನಲ್ಲಿ ದ್ರೌಪದಿಯ ಭಾವಚಿತ್ರ ಮೂಡಿ ಅವರ ಮಾನಸಿಕ ಶಾಂತಿ ಕದಡಿ ಹೋಯಿತು. ಇದನ್ನು ಗ್ರಹಿಸಿದ ಕುಂತಿದೇವಿಯು ಯುಧಿಷ್ಠಿರನನ್ನು ಕರೆದು ಸುಭಿಕ್ಷವಾಗಿರುವ ಪಾಂಚಾಲ ದೇಶಕ್ಕೆ ಹೋಗೋಣವೆಂದು ಸೂಚನೆ ನೀಡಿದರು. ಇದರಿಂದ ನಮಗೆ ಯಥೇಚ್ಛವಾದ ಭಿಕ್ಷೆಯೂ ಸಿಗುವುದು, ಅಲ್ಲದೆ ಈಗಾಗಲೇ ಏಕಚಕ್ರ ನಗರದಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಸುಖವಾಗಿ ಇದ್ದಾಯಿತು. ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇರುವುದು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯವನ್ನು ಮುಂದಿಟ್ಟರು. ಪಾಂಡವರಿಗೆ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂತೆ ಆಯಿತು. ಹೇಗೂ ಪಾಂಚಾಲಿಯನ್ನು ನೋಡಲು ಕಾತರರಾಗಿದ್ದರು. ಯುಧಿಷ್ಠಿರನು ತಾಯಿ ತಮ್ಮ ಹಿತಕ್ಕಾಗಿಯೇ ಹೀಗೆ ಹೇಳಿರುವರೆಂದು ತಮ್ಮಂದಿರೊಡನೆ ಮಾತನಾಡಿ ಪಾಂಚಾಲ ದೇಶಕ್ಕೆ ಹೋಗಲು ಸಮ್ಮತಿಸಿದರು. ಎಲ್ಲರೂ ಪ್ರಯಾಣ ಹೊರಡಲು ಸಿದ್ಧರಾದರು. ಅದುವರೆಗೂ ತಮಗೆಲ್ಲ ಆಶ್ರಯವಿತ್ತಿದ್ದ ಬ್ರಾಹ್ಮಣನಿಗೆ ನಮಸ್ಕರಿಸಿ ಅವನ ಆಶೀರ್ವಾದ ಪಡೆದು ಅಲ್ಲಿಂದ ಪಾಂಚಾಲ ನಗರಕ್ಕೆ ಹೊರಡಲು ಸಿದ್ಧರಾದರು. ಪಾಂಡವರು ತಾಯಿಯೊಡನೆ ಪಾಂಚಾಲ ನಗರಿಗೆ ಪ್ರಯಾಣ ಬೆಳೆಸಿದರು. ಅವರು ಇನ್ನೂ ಬ್ರಾಹ್ಮಣ ವೇಷದಲ್ಲೇ ಇದ್ದರು. ಮಾರ್ಗದಲ್ಲಿ ನೂರಾರು ಮಂದಿ ಬ್ರಾಹ್ಮಣರು ಗುಂಪು ಗುಂಪಾಗಿ ಪಾಂಚಾಲ ನಗರಿಗೆ ಹೋಗುತ್ತಿದ್ದರು. ಪಾಂಡವರಿಗೂ ಆ ಬ್ರಾಹ್ಮಣರಿಗೂ ನಡುವೆ ಪರಸ್ಪರ ಕುಶಲೋಪರಿಗಳಾದವು. ಅವರಲ್ಲಿ ಕೆಲವರು ದೃಪದನ ಮಗಳಾದ ದ್ರೌಪದಿಯ ಸೌಂದರ್ಯವನ್ನು ಕೊಂಡಾಡಿದರು. ತಾವೆಲ್ಲ ಆ ದೃಪದ ನಂದನೆಯ ಸ್ವಯಂವರಕ್ಕೆ ಹೋಗುತ್ತಿರುವುದಾಗಿ ತಿಳಿಸಿದರು. ಅವರಲ್ಲೇ ಒಬ್ಬನು ಪಾಂಡವರಿಗೆ, ನೀವೆಲ್ಲ ದೇವತೆಗಳಂತೆ ಕಾಣುತ್ತಿರುವಿರಿ. ನಿಮ್ಮಲ್ಲಿ ಯಾರಾದರೊಬ್ಬರನ್ನು ದ್ರೌಪದಿಯು ಮೆಚ್ಚಿ ಕೈ ಹಿಡಿಯಬಹುದು ಎಂದು ಹೇಳಿಬಿಟ್ಟನು. ದ್ರೌಪದಿ ಸ್ವಯಂವರದ ಏರ್ಪಾಟಾಗಿತ್ತು. ದೃಪದನು ದ್ರೌಪದಿಯನ್ನು ಅರ್ಜುನನಿಗೆ ಕೊಡಬೇಕೆಂದು ಮನಸ್ಸು ಮಾಡಿದ್ದನು. ಆದರೆ ಪಾಂಡವರ ಸುಳಿವೇ ತಿಳಿಯದಂತಾಗಿ ಪರಿತಪಿಸಿದ್ದನು. ಪಾಂಡವರು ಪಾಂಚಾಲ ನಗರಕ್ಕೆ ಬಂದು ಅಲ್ಲಿ ಒಬ್ಬ ಕುಂಬಾರನ ಮನೆಯಲ್ಲಿ ಬಿಡಾರ ಮಾಡಿದರು. ಎಂದಿನಂತೆ ಭಿಕ್ಷಾಟನೆಯಿಂದ ಜೀವಿಸತೊಡಗಿದರು. ಪಾಂಚಾಲ ನಗರದಲ್ಲಿ ಅವರು ತಿರುಗಾಡುತ್ತಿದ್ದರೂ ಯಾರೂ ಅವರನ್ನು ಗುರುತಿಸಲಿಲ್ಲ. ದೃಪದ ರಾಜನಾದರೂ ಅರ್ಜುನನೊಬ್ಬನಿಂದ ಮಾತ್ರ ಸಾಧ್ಯವಾಗುವಂತೆ ಒಂದು ಮಹಾಧನಸ್ಸು ಸಿದ್ಧಪಡಿಸಿ ಅಂತರಿಕ್ಷದಲ್ಲಿ ಚಕ್ರಾಕಾರದಲ್ಲಿ ಸುತ್ತುತ್ತಿದ್ದ ಯಂತ್ರವನ್ನು ನಿರ್ಮಿಸಿದನು. ಆ ಯಂತ್ರದ ಮೇಲೆ ಹೊನ್ನಿನ ಲಕ್ಷ್ಯವನ್ನಿಟ್ಟಿದ್ದನು. ಅದೊಂದು ಚಿನ್ನದ ಮೀನು. ದ್ರೌಪದಿಯನ್ನು ಪಡೆಯಬೇಕೆನ್ನುವವನು ಮಹಾಧನಸ್ಸನ್ನು ಎತ್ತಿ ಬಗ್ಗಿಸಿ ಹೆದೆಯೇರಿಸಿ ಸುತ್ತುವ ಚಕ್ರದ ಮೂಲಕವಾಗಿ ಲಕ್ಷ್ಯವನ್ನು ಭೇದಿಸಬೇಕಿತ್ತು. ಮತ್ಸ್ಯಭೇದ ಯಂತ್ರದ ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯುವ ನೈಪುಣ್ಯತೆ ಅರ್ಜುನನಿಗೊಬ್ಬನಿಗಲ್ಲದೆ ಇನ್ಯಾರಿಗೂ ಇರಲು ಸಾಧ್ಯವಿಲ್ಲ ಎಂಬುದು ದೃಪದನ ವಿಶ್ವಾಸವಾಗಿತ್ತು. ಲಕ್ಷ್ಯವನ್ನು ಭೇದಿಸುವವನು ತನ್ನ ಮಗಳ ಕೈ ಹಿಡಿಯುವವನು ಎಂದು ದೃಪದನು ಘೋಷಿಸಿದನು. ದ್ರೌಪದಿ ಸ್ವಯಂವರವನ್ನು ನೋಡಲು, ದ್ರೌಪದಿಯನ್ನು ಮದುವೆಯಾಗಲು ನಾನಾ ದೇಶಗಳ ರಾಜರು ದೃಪನಗರಿಗೆ ಧಾವಿಸಿದರು. ಋಷಿಗಳು ಹಲವರು ಬಂದರು. ಕರ್ಣನೊಡನೆ ದುರ್ಯೋಧನಾದಿಗಳು, ಛೇದಿ ರಾಜನಾದ ಶಿಶುಪಾಲ, ಶಕುನಿ, ಅಶ್ವತ್ಥಾಮ, ಭೋಜನೆ ಮೊದಲಾದ ಹಲವು ದೇಶಗಳ ರಾಜರು ಆಗಮಿಸಿದ್ದರು. ಅಂದವಾದ ಸ್ವಯಂವರ ಮಂಟಪ ರಾಜಕುಮಾರರುಗಳಿಂದ, ಋಷಿಮುನಿಗಳಿಂದ, ಜನೋಸ್ತೋಮದಿಂದ ತುಂಬಿ ಹೋಯಿತು. ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಮಂಟಪದಲ್ಲಿ ಕುಳಿತಿದ್ದರು. ಒಂದು ಕಡೆ ಬಲರಾಮ, ಶ್ರೀಕೃಷ್ಣ ಇಬ್ಬರೂ ಕುಳಿತಿದ್ದರು. ಶ್ರೀಕೃಷ್ಣ ವಸುದೇವ ದೇವಕಿಯರ ಪುತ್ರ, ಬಲರಾಮ ಅವನ ಅಣ್ಣ. ಈ ಮಹಾ ಸಮಾರಂಭವನ್ನು ವೀಕ್ಷಿಸಲು ದೇವಾದಿದೇವತೆಗಳು ಅಂತರಿಕ್ಷದಲ್ಲಿ ಕುಳಿತುಕೊಂಡಿದ್ದರು. ಪಾಂಚಾಲ ನಗರದ ಪ್ರಜೆಗಳು ಮಹಾಚೆಲುವೆ ದ್ರೌಪದಿ ಯಾರನ್ನು ವರಿಸುವಳೋ ಎಂದು ಕಾತರರಾಗಿದ್ದರು. ದ್ರೌಪದಿಯು ಮಂಗಳ ಸ್ನಾನವನ್ನು ಮಾಡಿ ಸರ್ವಾಭರಣ ಭೂಷಿತೆಯಾಗಿ ಪಳಪಳ ಹೊಳೆಯುತ್ತಿದ್ದ ಪೀತಾಂಬರವೊಟ್ಟು ಸ್ವರ್ಣಮಯವಾದ ವರ್ಣಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಣ್ಣ ದೃಷ್ಟದ್ಯುಮ್ನನೊಡನೆ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದಳು. ದೃಷ್ಟದ್ಯುಮ್ನ ನೆರೆದಿದ್ದ ಎಲ್ಲ ರಾಜಕುಮಾರರಿಗೂ ಕೇಳಿಸುವಂತೆ ಗಟ್ಟಿಯಾದ ಧ್ವನಿಯಲ್ಲಿ, ಇದೇ ಧನಸ್ಸು, ಇದೇ ಬಾಣಗಳು, ನಡುವಿನಲ್ಲಿ ಇರುವ ಚಲನಯಂತ್ರದ ಮೇಲ್ಭಾಗದಲ್ಲಿ ಲಕ್ಷ್ಯವಿದೆ. ಯಾವ ಸತ್ಕುಲ
ಪ್ರಸೂತನೂ ಸುಶೀಲನೂ ರೂಪವಂತನೂ ಪರಾಕ್ರಮಿಯೂ ಆದ ರಾಜಕುಮಾರನು ಮಹಾಧನಸ್ಸಿಗೆ ಹೆದೆಯೇರಿಸಿ ಇಲ್ಲಿರುವ 5 ಬಾಣಗಳನ್ನು ಧನುಸ್ಸಿನಲ್ಲಿ ಯೋಜಿಸಿ ಚಲನಯಂತ್ರದ ರಂಧ್ರದ ಮೂಲಕ ಲಕ್ಷ್ಯವನ್ನು ಭೇದಿಸುವನೋ ಅವನಿಗೆ ನನ್ನ ತಂಗಿಯು ಪತ್ನಿಯಾಗುವಳು. ಇದು ಮಹಾರಾಜರ ನಿರ್ಣಯ ಎಂದು ಘೋಷಿಸಿದನು. ಬಳಿಕ ದೃಷ್ಟದ್ಯುಮ್ನನೇ ಬಂದಿದ್ದ ಎಲ್ಲ ರಾಜಕುಮಾರರನ್ನು ಒಬ್ಬೊಬ್ಬರನ್ನಾಗಿ ದ್ರೌಪದಿಗೆ ಪರಿಚಯಿಸಿದನು. ಶ್ರೀಕೃಷ್ಣನು ಪಾಂಡವರನ್ನು ಮಂಟಪದಲ್ಲಿ ಗುರುತಿಸಿ ಅಣ್ಣ ಬಲರಾಮನಿಗೆ ಅವರನ್ನು ದೂರದಿಂದ ತೋರಿಸಿದನು. ಪಾಂಡವರೈವರು ಅಪೂರ್ವ ಲಾವಣ್ಯವತಿಯಾದ ದ್ರೌಪದಿಯನ್ನು ನೋಡಿ ಮನ್ಮಥನ ಬಾಧೆಗೊಳಗಾದರು. ಲಕ್ಷ್ಯಭೇದನ ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. ಅದಕ್ಕೆ ಅಪಾರ ಶಕ್ತಿ ಬೇಕಾಗಿತ್ತು. ಹಾಗೆ ನೋಡಿದರೆ ಎಷ್ಟೋ ರಾಜಕುಮಾರರು ಧನಸ್ಸನ್ನು ಮೇಲಕ್ಕೆತ್ತಲಾರದೆ ತತ್ತರಿಸಿ ಹೋದರು. ಧನುರ್ವಿದ್ಯೆಯಲ್ಲಿ ಪಾರಂಗತನೇ ಆಗಿದ್ದ ಕರ್ಣನು ತಾನು ಲಕ್ಷ್ಯವನ್ನು ಭೇದಿಸುತ್ತೇನೆ ಎಂದು ಧನುಸ್ಸಿನ ಬಳಿಗೆ ಹೋದನು. ಸುಲಭವಾಗಿ ಅದನ್ನು ಮೇಲೆತ್ತಿ ಹೆದೆಯೇರಿಸಿ ಅಲ್ಲಿದ್ದ 5 ಬಾಣಗಳನ್ನು ಬಿಲ್ಲಿನಲ್ಲಿ ಹೂಡಿದನು. ಪಾಂಡವರು ಕರ್ಣನನ್ನು ನೋಡಿ ಇವನು ಖಂಡಿತ ಲಕ್ಷ್ಯ ಭೇದಿಸುವನೆಂದು ಭಾವಿಸಿದರು. ಆದರೆ ದ್ರೌಪದಿಯು ಸೂತ ಜಾತಿಯವನನ್ನು ನಾನು ವರಿಸುವುದಿಲ್ಲ ಎಂದು ಖಚಿತವಾಗಿ ಹೇಳಿಬಿಟ್ಟರು. ಕರ್ಣನಿಗೆ ಅವಮಾನವಾದಂತಾಗಿ ಸಿಟ್ಟಿನಿಂದ ಬಂದು ತನ್ನ ಆಸನದಲ್ಲಿ ಕುಳಿತುಕೊಂಡನು. ಬಳಿಕ ಶಿಶುಪಾಲ, ಮಗಧ ದೇಶದ ರಾಜ ಜರಾಸಂಧ, ಮದ್ರ ದೇಶದ ರಾಜ ಶಲ್ಯ ಇವರುಗಳು ಮಹಾಧನಸ್ಸನ್ನು ಎತ್ತಲು ಹೋಗಿ ಪೆಟ್ಟು ಅನುಭವಿಸಿದರು. ಇನ್ನುಳಿದ ಕೆಲವರು ರಾಜಕುಮಾರರು ಮೇಲೆದ್ದು ನಿಲ್ಲುವ ಸಾಹಸವನ್ನು ಮಾಡಲಿಲ್ಲ. ರಾಜಕುಮಾರರೆಲ್ಲರೂ ಧನಸ್ಸನ್ನು ಎತ್ತಲು ಆಗದೆ ಅಸಮರ್ಥರೆನಿಸಿಕೊಂಡಾಗ ಬ್ರಾಹ್ಮಣರ ನಡುವೆ ಕುಳಿತಿದ್ದ ಅರ್ಜುನನು ಮೇಲೆದ್ದನು. ಕೆಲವರಿಗೆ ಆಶ್ಚರ್ಯವಾಯಿತು. ಧನುರ್ವಿದ್ಯಾಭ್ಯಾಸ ಮಾಡಿರುವ ರಾಜಕುಮಾರರಿಗೆ ಆಗದ ಕೆಲಸ ಅಗ್ನಿ ಕಾರ್ಯಗಳನ್ನು ಮಾಡಿಕೊಂಡು ಇರುವ ಬ್ರಾಹ್ಮಣನಿಂದ ಧನಸ್ಸನ್ನು ಎತ್ತಲು ಸಾಧ್ಯವೇ ಎಂದು ಕೆಲವರು ಭಾವಿಸಿದರು. ಕೆಲವರು ರಾಜಕುಮಾರರ ಕೈಲಿ ಆಗದ ಕೆಲಸವನ್ನು ಮಾಡಲು ಒಬ್ಬನಾದರೂ ನಮ್ಮಲ್ಲಿದ್ದಾನಲ್ಲ ಎಂದು ಸಂತಸಗೊಂಡರು. ಕೆಲವರು ಅರ್ಜುನನನ್ನು ಅಪಹಾಸ್ಯ ಮಾಡಿದರು. ಆದರೆ ಅರ್ಜುನನ ದೇಹದಾರ್ಢ್ಯವನ್ನು ನೋಡಿ ಇವನಲ್ಲಿ ಶಕ್ತಿ ಉತ್ಸಾಹಗಳಿವೆ, ಇವನು ಬಲಿಷ್ಠನಿದ್ದಾನೆ, ಇವನಿಂದ ಈ ಕಾರ್ಯ ಆದರೂ ಆದೀತು ಎಂದು ಅಭಿಪ್ರಾಯಪಟ್ಟರು. ಬ್ರಾಹ್ಮಣರಿಂದ ಆಗದ ಕಾರ್ಯ ಯಾವುದು? ಪರಶುರಾಮ ಬ್ರಾಹ್ಮಣನಲ್ಲವೇ? ಅಗಸ್ತ್ಯ ಮುನಿ ಸಮುದ್ರವನ್ನೇ ಅಪೋಷಣವಾಗಿ ತೆಗೆದುಕೊಳ್ಳಲಿಲ್ಲವೇ ಎಂದು ಬ್ರಾಹ್ಮಣರು ಗುಸುಗುಸು ಮಾತನಾಡಿಕೊಂಡರು. ಈ ಎಲ್ಲದರ ನಡುವೆ ಅರ್ಜುನ ಕ್ಷಣ ಮಾತ್ರದಲ್ಲಿ ಧನಸ್ಸನ್ನು ಮೇಲೆತ್ತಿ ಹೆದೆಯೇರಿಸಿ 5 ಬಾಣಗಳನ್ನು ಧನಸ್ಸಿನಲ್ಲಿ ಹೂಡಿ ಚಲನಯಂತ್ರದ ಮೇಲಿದ್ದ ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆದು ಲಕ್ಷ್ಯವನ್ನು ಭೇದಿಸಿದನು. ಲಕ್ಷ್ಯವು ಕೆಳಗೆ ಉರುಳಿ ಬಿದ್ದಿತು. ಬ್ರಾಹ್ಮಣರು ಹರ್ಷಿಸಿದರು. ಕ್ಷತ್ರಿಯ ರಾಜಕುಮಾರರೋ ಹತಾಶರಾಗಿ ಹಾಹಾಕಾರಗಳನ್ನು ಮಾಡಿದರು. ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನನನ್ನು ನೋಡಿ ದೃಪದನು ಸಂತಸಗೊಂಡನು. ಬ್ರಾಹ್ಮಣರ ನಡುವೆ ಕುಳಿತಿದ್ದ ಯುಧಿಷ್ಠಿರ ಅಲ್ಲಿ ನಿಲ್ಲುವುದು ಸಮಂಜಸವಲ್ಲವೆಂದು ಭಾವಿಸಿ ನಕುಲ ಸಹದೇವರೊಡನೆ ಸ್ವಯಂವರ ಮಂಟಪವನ್ನು ಬಿಟ್ಟು ತನ್ನ ವಾಸ್ತವ್ಯದ ಮನೆಗೆ ಹೊರಟು ಹೋದನು. ದ್ರೌಪದಿಯು ಪುಷ್ಪಹಾರದೊಡನೆ ಅರ್ಜುನನನ್ನು ಸಮೀಪಿಸಿ ಅವನ ಕೊರಳಿಗೆ ಮಾಲೆ ಹಾಕಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.